ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ FA2 ಎಕ್ಸಾಮ್ಗೆ ಕನ್ನಡ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟ್ರನ್ನ ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟ್ರನ್ ನಿಮ್ಮ ಒಂದು FA2 ಎಕ್ಸಾಮ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ಕ್ವಶನ್ಗಳು ನಿಮ್ಮ ಎಕ್ಸಾಮ್ನಲ್ಲಿ ರಿಪೀಟ್ ಆಗ್ಬೋದು. ಅದರಿಂದ ಓದ್ಕೊಂಡೋಗಿ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮೊಂದು 8th SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏಡ್ಸ್ಗೆ ತುಂಬಾ ಹೆಲ್ಪ್ ಆಗ್ತದೆ ಈ ಒಂದು ಚಾನಲ್ಲು ಮಾಡಿದ್ರಾ. ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವರಿಗೂ ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಬನ್ನಿ ನೋಡ್ತಾ ಹೋಗೋಣ. 8ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 2 ಪ್ರಥಮ ವರ್ಷ ಕನ್ನಡ FA2 ಪರೀಕ್ಷೆ. ಇದು 1ನೇ ಸೆಟ್ ಕ್ವಶನ್ ಪೇಪರ್. ನಿಮಗೆ ಆಲ್ಮೋಸ್ಟ್ ನಾನು ಎಲ್ಲ ವಿಷಯಗಳ ಮೇಲೆ 2 ರಿಂದ 3 ಸೆಟ್ ಹಾಕ್ತೀನಿ. 2 ರಿಂದ 3 ಸೆಟ್ ಕ್ವಶನ್ ಪೇಪರು FA2 ಹಾಕ್ತೀನಿ. ಚೆನ್ನಾಗಿ ಓದ್ಕೊಂಡೋಗಿ, ಖಂಡಿತ ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಓಕೆನಾ? ಇದು 1ನೇ ಸೆಟ್ಟು. ಇದಾದಮೇಲೆ ನಿಮಗೆ 2ನೇ ಸೆಟ್ ಹಾಕ್ತೀನಿ. 1ನೇ ಮೇಲೆ ನಿಮಗೆ ಒಂದು ಬಯಕೆ ಕೊಡ್ತಾರೆ, ಒಂದೇ ಪ್ರಶ್ನೆ 1 ಅಂಕ. ಪ್ರಶ್ನೆಗೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯ ಏನಾಗ್ಬೋದು? ಆನ್ಸರು ಆಪ್ಷನ್ ಬಿ, ಸಾಮಾನ್ಯ ವಾಕ್ಯ ಅಂತ ಕರೀತಾರೆ. ಇನ್ನು 2ನೇ ಮೇನು ಮೊದಲೆರಡು ಪದಗಳಿರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 1 ಅಂಕದ ಒಂದು ಪ್ರಶ್ನೆ, ಒಂದೇ ಪ್ರಶ್ನೆ. ಪ್ರಶ್ನೆಗೆ 2 ರಾಜ, ರಾಜರು, ಮಗು ಅನ್ನೋದು ಮಕ್ಕಳು ಆಗ್ತದೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 3ನೇ ಮೇನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1 ಅಂಕದ 3 ಪ್ರಶ್ನೆ, ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆಗೆ 3 ತಂದೆಯನ್ನು ಕರೆತರಲು ಹೋಗುವನೆಂದು ಹೇಳಿದವರಾರು? ಉತ್ತರ, ತಂದೆಯನ್ನು ಕರೆತರಲು ಹೋಗುವನೆಂದು ಹೇಳಿದವರು ರಾಹುಲ್ ಹೇಳ್ತಾನೆ, ರಾಹುಲ ಹೇಳಿದನು. ಪ್ರಶ್ನೆಗೆ 4 ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು? ಉತ್ತರ, ವರ್ಣ ಮಾತ್ರಂ ಕಲಿಸಿದಾತನು ಗುರು ಎಂದು ಸೋಮನಾಥನು ಹೇಳಿದ್ದಾನೆ. ಪ್ರಶ್ನೆಗೆ 5 ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಏಕೆ ಬಂದನು? ಉತ್ತರ, ಯುವಕನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಮನೆಗೆ ಕೆಲಸವನ್ನು ಕೇಳಲು ಬಂದನು. ಇನ್ನು ಮುಂದೆ ಮೇನು ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 2 ಅಂಕದ ಒಂದು ಪ್ರಶ್ನೆ, 2 ಅಂಕ, ಒಂದೇ ಪ್ರಶ್ನೆ. ಪ್ರಶ್ನೆಗೆ 6 ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಉತ್ತರ, ಸೋದರಿಯ ಸುತ್ತಳೆದಂದು ಎಳೆತನದಿಂದಲೇ ನನ್ನನ್ನು ಕರೆತಂದು ಸಾಕಿ ಸಲುವಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳ್ವೆಯನ್ನು ಧರಿಸಿದಿರಿ. ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎನಿಸಲಾಗದ ಸುಖವನ್ನು ಅನುಭವಿಸಿದನು. ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಚಿಸಿ, ನಾನು ನನ್ನ ಪತಿಯೆಡೆನೆ ಹೋಗುವೆನು. ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿ, ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನು ಪೀಠದಲ್ಲಿ ಯಶೋಧರೆಯು ವಿನಂತಿಸಿದಳು. ಇನ್ನು ಮುಂದಿನ ಪ್ರಶ್ನೆ, ಕವಿ ಪರಿಚಯ ಕೇಳಿದರೆ ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನಿಮಗೆ 3 ಅಂಕಕ್ಕೆ 3 ಮಾರ್ಕ್ಸಿಗೆ ಒಂದು ಕವಿ ಪರಿಚಯ ಕೊಡ್ತಾರೆ. ನೋಡ್ಕೊಳ್ಳಿ. FA2ಗೆ ಎಷ್ಟು ನಿಮಗೆ ಪಾಠವೇ ಪದ್ಯವೇ ಎಲ್ಲ ಪದ್ಯ ಮತ್ತು ಪಾಠದ ಕವಿ ಪರಿಚಯ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬರೆದು ಕೊಡ್ತಾರೆ. ಇಲ್ಲಿ ಯಾರು ಕೊಟ್ಟಿದ್ದಾರೆ? ಹುಲಿಗೆರೆ ಸೋಮನಾಥ. ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಹುಲಿಗೆರೆ ಸೋಮನಾಥ ಕವಿಯು ಕ್ರಿಸ್ತಶಕ 1299 ಅಥವಾ 1299ರಲ್ಲಿ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹುಲಿಗೆರೆಯಲ್ಲಿ ಜನಿಸಿದರು. ಹುಲಿಗೆರೆ ಸೋಮನಾಥನೆಂದು ಪ್ರಸಿದ್ಧಿ. ಕನ್ನಡ ರತ್ನ, ಕರಖಂಡ ಮತ್ತು ಸೋಮೇಶ್ವರ ಶತಕ 2 ಕೃತಿಗಳನ್ನು ರಚಿಸಿದ್ದಾನೆ. ಹರಹರ ಶ್ರೀಚಾನ ಸೋಮೇಶ್ವರ ಅವರ ಅಂಕಿತನಾಮಾಗಿದೆ. ಇಷ್ಟು ನೋಡಿ, ಸಿಂಪಲ್ಲು. ನೀವು ಕವಿ ಪರಿಚಯ ಅಂದಮೇಲೆ ಎಲ್ಲ ಓದಕ್ಕೋಗಬೇಡಿ, ಅವ್ರು ಏನು ಕೇಳ್ತಾರೆ ಅಷ್ಟು ಓದ್ಕೊಳ್ಳಿ. ಅವರ ಕವಿಗಳ ಹೆಸರು, ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಇಷ್ಟು ನೋಡ್ಕೊಳ್ಳಿ ಸಾಕು. ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ಒಂದು ನೋಟ್ಬುಕ್ ತೊಗೊಳ್ಳಿ, ಅಲ್ಲಿ ಇದನ್ನು ಬರ್ಕೊಳ್ಳಿ. ಅವರ ಕಾಲ, ಜನ್ಮಸ್ಥಳ, ಕೃತಿ ಮತ್ತು ಬಿರುದು ಇನ್ನು ಬರ್ಕೊಂಡು ಓದ್ಕೊಳ್ಳಿ, ನಿಮಗೆ ಈಸಿ ಆಗ್ತದೆ. ಓಕೆನಾ? ನೆಕ್ಸ್ಟು ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ. 3 ಅಂಕದ ಒಂದು ಗಾದೆ, 3 ಅಂಕ, ಒಂದೇ ಪ್ರಶ್ನೆ ಇರ್ತದೆ. ಇಲ್ಲಿ ನಿಮಗೆ 2 ಗಾದೆ ಕೊಡ್ತಾರೆ. ಆ 2 ಗಾದೆಗಳಲ್ಲಿ ನಿಮಗೆ ಒಂದನ್ನು ಬರೀಬೇಕು. ತುಂಬಾ ಸುಲಭ, ಒಂದನ್ನು ಬರೀರಿ. ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿದೆ,
ಅಥವಾ ಕ್ವಶನ್ನು ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಇದರಲ್ಲಿ ನಮಗೆ ತುಂಬಾ ಸುಲಭ ಅನ್ನಿಸ್ತದೆ, ಅದನ್ನು ಬರೀರಿ. ತುಂಬಾ ಈಸಿ ನೋಡಿ, ಇದೇನು ಓದ್ಕೊಂಡು ಬರಬೇಕಂತೇನಿಲ್ಲ. ನಿಮಗೆ ಆ ಒಂದು ಗಾದೆ ಬಗ್ಗೆ ಏನು ಗೊತ್ತಿದೆಯೋ ಅದನ್ನೇ ಬರೀಬೋದು ನೋಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಯಾವುದೇ ಗಾದೆ ಇರಲಿ ಅದನ್ನು ಬರೀಬೇಕಾದ್ರೆ ಪ್ರಾರಂಭದಲ್ಲಿ ಒಂದು ಲೈನನ್ನು ಬರೀಬೇಕು, ಒಂದು ಸಾಲನ್ನ ಬರೀಬೇಕು. ಏನಂದರೆ, ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತ್ತೆ. ಈ ರೀತಿ ನೀವು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮ, ಈ ರೀತಿ ನೀವು ಸಾಲನ್ನ ಬರಬೇಕು. ಅವಾಗ ನಿಮಗೆ ಫುಲ್ ಮಾರ್ಕ್ಸನ್ನ ಕೊಡ್ತಾರೆ. ಓಕೆನಾ, ನೋಡ್ಕೊಳ್ಳಿ. ಬೇಕು ನೋಡೋಣ ಪಾಸ್ ಮಾಡಿ ಓದ್ಕೋಬೋದು. ಓಕೆ, ವಿಡಿಯೋ ಬೇಕು ಅಂದ್ರೆ ಪಾಸ್ ಮಾಡಿ ಓದ್ಕೊಳ್ಳಿ, ಅಥವಾ ಸ್ವಂತ ವಾಕ್ಯದಲ್ಲಿ ಕೂಡ ಬರೀಬೋದು. ನಾವು ಸ್ವಂತ ವಾಕ್ಯ ಮಾಡಿಬಿಟ್ಟು ಬರೀಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ, ಸ್ವಾರಸ್ಯ 3 ಅಂಕ, ಒಂದೇ ಪ್ರಶ್ನೆ. ಪ್ರಶ್ನೆ 9, ಸ್ನಾನ ಮಾಡಿದರೇನೋ ಫಲ. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲದೊಳಿರಲೇನೋ ಫಲ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಕಪಟತನವನ್ನು ಹೊಂದಿ ಜಪ ಮಾಡಿದರೆ ಅಥವಾ ಉಪವಾಸ ಮಾಡಿದರೆ ಏನು ಪ್ರಯೋಜನ? ಹೀನ ಕೃತ್ಯಗಳನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಪರಿಹಾರವಾಗುವುದು ಎಂದು ಪುರಂದರದಾಸರು ಪ್ರಶ್ನಿಸಿದ್ದಾರೆ. ಸ್ವಾರಸ್ಯ, ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು, ಪಾಪದ ಕೃತ್ಯಗಳನ್ನು ಮಾಡಬಾರದು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪ್ರಶ್ನೆಗಳಿಗೆ 8, 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 4 ಅಂಕದ ಒಂದು ಪ್ರಶ್ನೆ, 4 ಅಂಕ, ಒಂದೇ ಪ್ರಶ್ನೆ. ಇಲ್ಲೂ ಕೂಡ ನಿಮಗೆ 2 ಪ್ರಶ್ನೆ ಕೊಡ್ತಾರೆ, ಒಂದು ಉತ್ತರ ಕ್ವಶನ್ ಇರ್ತದೆ. ಅದರಿಂದ ನೀವು 2 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನು ಬರೀಬೇಕು. 10ನೇ ಪ್ರಶ್ನೆ, ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 10ನೇ ಕ್ವಶನ್ನು, ಲೇಖಕರಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ನೋಡ್ಬೋದು, ತುಂಬಾ ಸುಲಭ ಇದು ಉತ್ತರ. 2 ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು. ನಮ್ಮ ನಾಡಿನಲ್ಲಿ ರೈಲು ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೋಗಿ ನೀರು ಕುಡಿದು ಬರಬಹುದು. ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದರು. ಅಲ್ಲಲ್ಲಿ ಅಂಗಡಿಗಳಲ್ಲಿಯೂ ಸಹ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಡುತ್ತಿದ್ದರು. ಅನೇಕ ಗುರುದ್ವಾರದ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ಉಚಿತವಾಗಿ ನೀರು ತುಂಬಿ ಕುಡಿಸುತ್ತಿದ್ದರು. ಇವೆಲ್ಲವನ್ನು ನಾವು ಕೇವಲ ಭಾರತದಲ್ಲಿ ಕಾಣುತ್ತೇವೆ, ಆದರೆ ವಿದೇಶದಲ್ಲಿ ದುಡ್ಡು ಕೊಟ್ಟರೂ ಸಹ ನೀರು ಸಿಗುವುದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಇವಾಗ ದುಡ್ಡು ಕೊಟ್ಟರು ಕೂಡ ನೀರನ್ನು ಕೊಡೋದಿಲ್ಲ, ಯಾರು ಕೂಡ ಕೊಡೋದಿಲ್ಲ. ಆ ರೀತಿಯಾಗಿದೆ ಪರಿಸ್ಥಿತಿ, ಅದನ್ನೇ ಬರೀಬೇಕು ನೀವು. ಇನ್ನು ಲೇಖಕರೇ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಇಲ್ಲಿ ಉತ್ತರ ಇದೆ, ಬೇಕು ನೋಡಿ ಪಾಸ್ ಮಾಡಿ ಓದ್ಕೋಬೋದು, ಅಥವಾ ನಿಮ್ಮ ಬುಕ್ಕಲ್ಲಿ ಕೂಡ ಇದೆ, ಅದನ್ನು ಬರ್ಕೊಳ್ಳಿ. ಓಕೆ, ಬರ್ಕೊಂಡು ಓದ್ಕೊಳ್ಳಿ. ಇದು ಕೇವಲ ನಮ್ಮ FAಗೆ ಅಷ್ಟೇ ಅಲ್ಲ, ನಿಮ್ಮ SA 1ಗೆ SA 2 ಕೂಡ ಹೆಲ್ಪ್ ಆಗ್ತವೆ. ಬರ್ಕೊಂಡು ಓದ್ಕೊಳ್ಳಿ. ಓಕೆನಾ, ಇಷ್ಟಾದರೆ ಈ ಒಂದು FA1 ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗ್ತದೆ. ಇದು 1ನೇ ಸೆಟ್ಟು. ಇನ್ನು ನಿಮಗೆ 2ನೇ ಸೆಟ್ ಹಾಕ್ತೀನಿ, 3ನೇ ಸೆಟ್ ಹಾಕ್ತೀನಿ, ಎಲ್ಲ ವಿಷಯನೂ ಹಾಕ್ತೀನಿ. ಸೊ ಜಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತು ಏನೇ ಡೌಟಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.